ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಮಾಡ್ತಾಯಿದ್ದೀನಿ ಸಮ್ಮರ್ ಸಮೋಸ ಅಂದ್ರೇನು? ಈಗ ಸಮ್ಮರ್ ಇರೋದ್ರಿಂದ ನಾನು ಅದಕ್ಕೆ ಸಮ್ಮರ್ ಸಮೋಸ ಅಂತ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಬಿಟ್ಟು ಕ್ವಿಕ್ಕಾಗಿ ತುಂಬ ಬೇಗನೆ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಮಾಡೋದು ಅಂತ ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಫಸ್ಟ್ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ. ನೋಡಿ, ಒಂದು 4 ಜಾಮೂನ್ ಬಟ್ಲಲ್ಲಿ ಒಂದು 4 ಬಟ್ಲಷ್ಟು ಮೈದಾ ಹಿಟ್ಟನ್ನ ಹಾಕಿದ್ದೀನಿ. ಇವಾಗ ಇದಕ್ಕೆ ಫ್ರೆಂಡ್ಸ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನಾನು ವಾಯ್ಸ್ ಓವರ್ ಕೊಡೋಣ ಅಂದರೆ ನಮ್ಮ ಪಾಪ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದೆ, ಹಂಗಾಗಿ ವಾಯ್ಸ್ ಓವರು ಒಂದೊಂದು ಹತ್ರ ಕೊಟ್ಟಿನಿ, ಒಂದೊಂದು ಹತ್ರ ಕೊಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಉಪ್ಪು ಹಾಕಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಬಿಟ್ಟು ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಹಾಗೆ ಫ್ರೆಂಡ್ಸ್, ತುಂಬ ತೆಳುವಾಗಿ ಕಲಿಸ್ಕೊಳೋದು ಬೇಡ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕಷ್ಟೇ. ಇವಾಗ ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಮೆತ್ತಗೆ ಕಲಸಿಟ್ಕೊಂಡಿದ್ದೀವಿ. ನೋಡಿ, ಈ ರೀತಿಯಾಗಿ ಕಲಸಿರಬೇಕು. ಕಲಿಸ್ಬಿಟ್ಟು ಇದನ್ನು ಒಂದು 10 ನಿಮಿಷ ನೆನೆಗೆ ಇಟ್ಬಿಟ್ರೆ ಬೇಗನೆ ಚೆನ್ನಾಗೂ ಆಗುತ್ತೆ, ಉಜ್ಜೋದಕ್ಕೂ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿಡ್ತಿದ್ದೀನಿ ಇವಾಗ. ಹಾಗೆ ಫ್ರೆಂಡ್ಸ್, 2 ಈರುಳ್ಳಿ ತಗೊಂಡಿದ್ದಾಗ ತುಂಬ ಚಿಕ್ಕಕ್ಕೆ, ನೋಡಿ ಈ ರೀತಿಯಾಗಿ ಫುಲ್ ಚಿಕ್ಕಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಅದನ್ನು ಅಷ್ಟೇ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇವೆರಡು ರೆಡಿ ಇದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ದೊಡ್ಡದೊಂದು ಆಲೂಗಡ್ಡೆನ ಬೇಯಿಸಿ ಸುಲಿದು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಕಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರೆಡಿ ಇದೆ. ಇವಾಗ ಇದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಆಮೇಲೆ ಒಂದೊಂದಾಗಿ ಏನಾಗ್ತೀನಿ ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಅದನ್ನು ನೀಟಾಗಿ ಗಂಟಿಲ್ಲದೆ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ನೋಡಿ ಇವಾಗ ಅದನ್ನು ಕಲಸಿದ್ದಾಯಿತು. ಅದು ಕಲಸಿದ್ದಾದ ತಕ್ಷಣ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದಲ್ಲ, ಆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀವಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಿಸೋದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ನೀಟಾಗಿ ಕಲಿಸ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು. ಸ್ಮೆಲ್ಲು ಈ ಕಲಿಸ್ತಾನೆ ಸಕ್ಕತ್ತಾಗಿ ಬರ್ತಾಯಿದೆ. ಇದ್ರ ಜೊತೆಗೆ ಒಂದೇ ಒಂದು ಪೂರಿ ಇದ್ಬಿಟ್ಟಿದ್ರೆ ಇದನ್ನು ಹಾಕ್ಕೊಂಬಿಟ್ಟು ಪಾನಿ ಮಾಡ್ಕೊಂಡು ತಿಂದ್ಬಿಟ್ಟಿದ್ರೆ ಸಕ್ಕತ್ತಾಗಿರೋದು. ಬಾಯಲ್ಲಿಗೆ ನೀರು ಬರ್ತಾಯಿದೆ ಪಾನಿಪುರಿ ನೆನೆಸ್ಕೊಂಡಿದ್ದ ತಕ್ಷಣ. ನೋಡೋಣ ಫ್ರೆಂಡ್ಸ್. ನಿಜ ಅದೇ ಥರ ಸ್ಮೆಲ್ ಬರ್ತಾಯಿದೆ ನನಗೆ, ಸಕ್ಕತ್ತಾಗಿದೆ ಸ್ಮೆಲ್ಲು. ಈ ವಿಡಿಯೋನ ನೋಡಿ, ಇದು ನೀಟಾಗೆಲ್ಲ ಕಲಿಸಿದ್ದಾಯಿತು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಒಂದು 10 ನಿಮಿಷ ಆಲ್ರೆಡಿ ನೆಂದಿದೆ ಫ್ರೆಂಡ್ಸ್. ಬನ್ನಿ ಇವಾಗ ಯಾವ ರೀತಿಯಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೆಂದಿರಬೇಕದು. ನೆಂದಮೇಲೆ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಮಿದ್ಕೋಬೇಕು ಅದನ್ನು. ಆವಾಗ ಫುಲ್ ಸಾಫ್ಟ್ ಆಗುತ್ತೆ. ಅದಕ್ಕೆ ಒಂದು 2 ನಿಮಿಷ ಚೆನ್ನಾಗಿ ಮಿದಿಬೇಕು ಇದನ್ನು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿದ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಶೆಲ್ಫಲ್ ಮೇಲೆ ನೀಟಾಗಿ ಈ ರೀತಿಯಾಗಿ ಚೆನ್ನಾಗೇ ಮಿದ್ಕೋಬೇಕು. ಅದು ಫುಲ್ ಸಾಫ್ಟ್ ಆಗೋ ರೀತಿಯಾಗಿ ಮಿದ್ಕೋಬೇಕು. ಒಂದು ಸಲ ತೋರಿಸ್ತೀನಿ, ಅದನ್ನು ಪ್ರೆಸ್ ಮಾಡಿ ನೋಡಿದರೆ ಯಾವ ರೀತಿ ಸಾಫ್ಟ್ ಇರುತ್ತೆ ಅಂತಬಿಟ್ಟು ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಳಗಡೆ ಹೋಗಬೇಕು. ಎಷ್ಟು ಫುಲ್ಲು ಸಾಫ್ಟ್ ಇದೆ ಗೊತ್ತಾ, ಆ ರೀತಿಯಾಗಿ ಸಾಫ್ಟ್ ಆಗಬೇಕು. ಇವಾಗ ರೆಡಿ ಇದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇದನ್ನು ಈ ರೀತಿಯಾಗಿ ಉದ್ದವಾಗಿ ಇದನ್ನ ಈ ರೀತಿಯಾಗಿ ಉಚ್ಕೋಬೇಕು. ಉಚ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಅದನ್ನು ಕತ್ರಿಲಿ ನೀಟಾಗಿ ಕಟ್ ಮಾಡಬೇಕು. ಬನ್ನಿ ಫ್ರೆಂಡ್, ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿಯಾಗಿ ಉದ್ದ ಮಾಡಿಕೊಂಡು ಎಲ್ಲ ಒಂದೊಂದು ಸೈಜಿಗೆ ಈ ರೀತಿಯಾಗಿ ಚಾಕುದಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೂ ತುಂಬ ಈಸಿಯಾಗೇ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದೊಂದು ಪೀಸ ಕಟ್ ಮಾಡ್ಕೋಬೇಕು. ಒಂದೇ ಸೈಜಿಗೆ ಕರೆಕ್ಟಾಗಿ ಬಂದಿದ್ದಾವೆ ನೋಡಿ, ಯಾವುದು ಜಾಸ್ತಿ ಕಡಿಮೆ ಯಾವುದು ಬಂದಿಲ್ಲ. ನೋಡಿ, ಎಲ್ಲ ಒಂದೇ ಸಮಕ್ಕೆ ಬಂದಿದೆ. ಈ ರೀತಿಯಾಗಿ ಬರಬೇಕು. ಈ ರೀತಿ ಬಂದಾದಮೇಲೆ ನೆಕ್ಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಎಲ್ಲದನ್ನು ಅಷ್ಟೇ ಒಂದೊಂದೇ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಾವೀಗ ಒಂದೊಂದೇ ತೊಗೊಂಡ್ಬಿಟ್ಟು ಮಾಡ್ಕೊಳ್ತೀವಲ್ವ, ಅಷ್ಟು ತನಕ ಅಷ್ಟರಲ್ಲಿ ಇದು ಒಣಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು ಬಟ್ಟೆಲಾದರೂ ಮುಚ್ಚಿ ಇಲ್ಲ ಒಂದು ಪ್ಲೇಟಾದರೂ ಮುಚ್ಚಿಡಬೇಕು. ಬೇಗ ಮಾಡ್ತೀರಾ ಅಂದರೆ ಕ್ವಿಕ್ಕಾಗಿ ಪರವಾಗಿಲ್ಲ, ಏನಾಗಲ್ಲ. ಈ ರೀತಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಗ ಮಾಡ್ಕೋಬೋದು. ಇಲ್ಲ ನಾವು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಒಂದು ಬಟ್ಟೆ ಹಾಕ್ಬಿಟ್ಟು ಮುಚ್ಚಿದರೆ ನೀಟಾಗಿ ಮೆತ್ತಗೆ ಅದೇ ರೀತಿ ಸಾಫ್ಟಾಗಿರುತ್ತೆ. ಇವಾಗ ನೆಕ್ಸ್ಟು ಇದನ್ನು ಈ ರೀತಿಯಾಗಿ ಮತ್ತೆ ಒಂದು ಸ್ವಲ್ಪ ಎಲ್ಲ ಮಿತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ಇದನ್ನು ನೀಟಾಗೆಲ್ಲ ಉಚ್ಕೊಳ್ಳೋಣ ಬನ್ನಿ. ಫುಲ್ ತೆಳ್ಳಗೆ ಉಚ್ಕೋಬೇಕು.
ಹಾಗೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಫುಲ್ ತೆಳುಗೆ ಉಜ್ಜಿಟ್ಕೋಬೇಕು. ದಪ್ಪ ಇರಬಾರ್ದು, ಈ ರೀತಿಯಾಗಿ ಫುಲ್ ತೆಳ್ಳುಗೆ ಇರಬೇಕು. ಹಂಗಾದರೆ ಚೆನ್ನಾಗಿ ಬರುತ್ತೆ. ಆದಷ್ಟು ತೆಳ್ಳುಗೆ ಉಜ್ಕೋಬೇಕು. ಇವಾಗ ಎರಡನ್ನೂ ತೆಳ್ಳು ಉಜ್ಕೊಂಡಿದ್ದೀವಿ. ಇವಾಗ ಫ್ರೆಂಡ್ಸ್ ಒನ್ ಬೈ ಒನ್ ಎಲ್ಲ ಫುಲ್ಲು ನೀಟಾಗಿ ಫಸ್ಟ್ ಉಜ್ಕೊಂಡ್ಬಿಡ್ತೀನಿ. ಬೇಗ ಬೇಗ ಇದಷ್ಟು ಎಲ್ಲ ಉಜ್ಜಿಟ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆನಾ? ಹಾಗೆ ಫ್ರೆಂಡ್ಸ್ ನೋಡಿ, ಹಂಚು ಕಾಯಕ್ಕಿಟ್ಟಿದ್ದೆ, ಹಂಚು ಕಾದಿದೆ ಆಲ್ರೆಡಿ. ಇವಾಗ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಬಿಸಿ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾಡೋದು ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಅದು ಕಮ್ಮಿ ಫ್ಲೇಮ್, ಉರಿ ಕಮ್ಮಿನೇ ಇಟ್ಕೊಂಡು ಮಾಡ್ಕೋಬೇಕು. ಫುಲ್ ಹೈ ಫ್ಲೇಮಾಗಿ ಇಟ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬಿಸಿ ಆದಂಗೆ ಎಲ್ಲ ಉಲ್ಟಾ ಹಾಕೊಂಡು ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾಡ್ಕೋಬೇಕು ಗೊತ್ತಾ ಫ್ರೆಂಡ್ಸ್? ನೋಡಿ, ಈ ರೀತಿಯಾಗಿ ಸ್ವಲ್ಪ ಆದರೆ ಸಾಕಾಗುತ್ತೆ, ಫುಲ್ ಬೇಯಿಸಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿಯಾಗಿ ಒಂದು 2-3 ಸಲ ಬಿಸಿ ಮಾಡ್ಕೋಬೇಕು ಅಷ್ಟೇ. ಇಷ್ಟೇ, ಇದು ರೆಡಿ ಆಯ್ತು. ಇವಾಗ ತೆಗೆದು ಸೈಡಿಗೆ ಹಾಕೋದು, ನೆಕ್ಸ್ಟ್ ಇನ್ನೊಂದು ಹಾಕೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವು ಎಷ್ಟು ತೆಳು ಉಜ್ಜಿದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆಯಿತು, ಇವಾಗ ಅದನ್ನು ಸೈಡಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಇವಾಗ ಇನ್ನೊಂದು ಹಾಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಮತ್ತು ಇದನ್ನು ಅಷ್ಟೇ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು. ಇವಾಗ ಅಷ್ಟು ಮಾಡ್ಕೊಂಡು ಆದಮೇಲೆ ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ನೆಕ್ಸ್ಟು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದಾಗಿದೆ ಅಂತ ಹೇಳ್ಬಿಟ್ಟು. ಇವಿಷ್ಟು ರೆಡಿ ಆಗಿದ್ದಾವೆ. ನೋಡಿ, ಎಷ್ಟು ತೆಳ್ಳು ಉಜ್ಜಿತೀರೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಳ್ಳುಗಿದೆ. ಈ ರೀತಿಯಾಗಿ ಉಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದನ್ನು ನಾವು ತೊಗೊಂಬಿಟ್ಟು ಈ ರೀತಿಯಾಗಿ ಸೈಡಲ್ಲೆಲ್ಲ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಒಂದೇ ಸಮ ಕಾಣಿಸ್ಬೇಕು ಸುತ್ತ. ಹಂಗಾಗಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು ಅಷ್ಟು ಒಂದೇ ಸಲ ಇಟ್ಕೊಂಡು ಕಟ್ ಮಾಡ್ಕೊಳೋದಿದ್ರೆ ಕಟ್ ಮಾಡ್ಕೋಬೋದು. ಇಲ್ಲ ಎರಡೆರಡು ಇಟ್ಟು ಕಟ್ ಮಾಡ್ಕೊಳ್ಳೋದಾದರೆ ಕಟ್ ಮಾಡ್ಕೋಬೋದು. ನಿಮಗೆ ಮಾಡಿ ಅಭ್ಯಾಸ ಇದ್ದರೆ ಆ ರೀತಿ ಅಷ್ಟು ಇಟ್ಕೊಂಡು ಕಟ್ ಮಾಡ್ಬೋದು. ಇಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿಯಾಗಿ ಒಂದೊಂದನ್ನೇ ತಗೊಂಡು ಕಟ್ ಮಾಡಿ ಸೈಡಲ್ಲಿ ಹಾಕ್ಕೋಬೇಕು. ನೋಡಿ, ನೆಕ್ಸ್ಟ್ ಇವಾಗ ಇನ್ನೊಂದು ಅದೇ ರೀತಿಯಾಗಿ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಸೈಡಲ್ಲಿನ ಪಾಪದು ಸ್ವಲ್ಪ ಗಲಾಟೆ ಸೌಂಡು ಕೇಳಿಸ್ತಾ ಇರುತ್ತೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮನೇಲಿ ಪಾಪು ಇದ್ದಾನೆ, ಗಲಾಟೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿಯಾಗಿ ಸೌಂಡ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಎರಡನೇದು ಅಷ್ಟೇ ಇನ್ನೊಂದು, ಇದನ್ನು ಇದೇ ರೀತಿ ಕಟ್ ಮಾಡಿಕೊಂಡು ಒಂದೇ ಸಮ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮತ್ತೆ ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೋಬೋದು. ಓಕೆ ಫ್ರೆಂಡ್ಸ್, ಇದೆಲ್ಲ ಅಷ್ಟು ಕಟ್ ಮಾಡಿದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಈ ಕಡೆ ಎಕ್ಸ್ಟ್ರಾ ಇದೆಯಲ್ಲ, ಇದೆಲ್ಲ ಏನು ವೇಸ್ಟ್ ಆಗೋಲ್ಲ. ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಆಗಿದ್ದಾವೆ ಅಂತೇಳ್ಬಿಟ್ಟು. ನೋಡಿ, ಎಷ್ಟೊಂದಾಗಿದೆ ಅಂತೇಳ್ಬಿಟ್ಟು. ಫುಲ್ ತೆಳ್ಳುಗೆ ಮಾಡಿರೋದಕ್ಕೆ ನೋಡಿ ಸಮೋಸ ಸಖತ್ತಾಗಿ ಬರ್ತವೆ ಮಾತ್ರ. ನೀಟಾಗೆ ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಇದು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಇದರೊಳಗಡೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಹಾಗೆ ಇದನ್ನು ಸುರುಳಿ ಸುತ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ನಾವು ಅದನ್ನು ಹಾಕೋಬೋದು. ಅದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ಹಾಕ್ಕೋಬೇಕು. ಹಾಗೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡಿದ್ದೆ. ಇದು ಹೊರಗಡೆ ಏನು ಓಪನ್ ಆಗಬಾರ್ದು ಎಣ್ಣೆ ಒಳಗಡೆ ಹಾಕ್ದಾಗ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹಚ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆನೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸುತ್ತ ಹಚ್ಬಿಟ್ಟು ಕವರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲದನ್ನು ಅದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಬನ್ನಿ ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ಕಾದಾದಮೇಲೆ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಳ್ಳೋಣ. ನೀಟಾಗಿ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಸದ್ಯಕ್ಕೆ ಒಂದು ಮೂರೇ ಇಲ್ಲ ಎರಡೆರಡು ಕರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಬಾಣಲಿಗೆ 3 ಇಡಿಸ್ತೇವೆ, 3 ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅದು ಚೆನ್ನಾಗಿ ಬೇಯಿಸ್ಬೇಕು. ಕಮ್ಮಿ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಬೇಕು, ಆವಾಗ ಅದು ಚೆನ್ನಾಗಿ ಬೇಯುತ್ತೆ. ಇವಾಗ ಎಣ್ಣೆಲಿ ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಲರ್ಗೆ ಬಂದಮೇಲೆ ನಾವು ಇದನ್ನು ತೆಗಿಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟು ಬೇರೆ ಹಾಕೋಣ ಬನ್ನಿ. ಇದನ್ನು ಆದಷ್ಟು ನೀವು ಫ್ರೆಂಡ್ಸ್ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಫುಲ್ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗನೆ ಮೇಲೆಲ್ಲ ಫುಲ್ಲು ಕರ್ರಗಾಗೋಗ್ಬಿಡುತ್ತೆ. ಕಮ್ಮಿ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಚೆನ್ನಾಗದು ಕಮ್ಮಿ ಉರಿಲೇ ಚೆನ್ನಾಗಿ ಬೇಯಬೇಕದು. ನೋಡಿ ಯಾವ ರೀತಿಯಾಗಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಈ ರೀತಿಯಾಗಿ ರೆಡಿ ಆಯಿತು ಫ್ರೆಂಡ್ಸ್. ಅಷ್ಟು ಕರೆದಾದ್ಮೇಲೆ ಮತ್ತೆ ತೋರಿಸ್ತೀನಿ, ಮತ್ತು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಸಮೋಸ ರೆಡಿಯಾಗಿದೆ. ಈಗ ಒಂದೊಂದೇ ಜೋಡಿಸ್ಕೊಳ್ಳೋಣ ಬನ್ನಿ. ಹಾಗೆ ಫ್ರೆಂಡ್ಸ್ ನೋಡಿ, ನಮ್ಮ ಆಲೂಗಡ್ಡೆ ಈರುಳ್ಳಿ ಸಮೋಸ ರೆಡಿಯಾಗಿದೆ. ಓಕೆ, ಇವಾಗ ಟೇಸ್ಟ್ ಹೆಂಗಿದೆ ಅಂತಲೂ ಹೇಳ್ತೀನಿ, ಯಾವ ರೀತಿಯಾಗಿ ಬಂದಿದೆ ಅಂತಲೂ ಸಹ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲೂ ಓಪನ್ ಆಗಿಲ್ಲ, ನೀಟಾಗಿ ಕವರ್ ಆಗಿದೆ. ಇವಾಗ ಒಳಗಡೆ ಯಾವ ರೀತಿಯಾಗಿದೆ ಅಂತಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಫ್ರೆಂಡ್ಸ್. ಮೇಲೆಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ಎಲ್ಲ ಆಲೂಗಡ್ಡೆ ಈರುಳ್ಳಿ ಎಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಸಿಗ್ತಾ ಇದೆ ಬಾಯಲ್ಲೆಲ್ಲ. ಸಖತ್ತಾಗಿದೆ, ಸೂಪರಾಗಿದೆ ಮಾತ್ರ ಟೇಸ್ಟು. ಓಕೆ ಫ್ರೆಂಡ್ಸ್, ಇವಾಗ ಹಂಗೆ ತಿಂದು ಸಹ ಒಂದು ತೋರಿಸ್ದೆ. ಇವಾಗ ನಾವು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀವಿ. ಇದರಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ನೀವು ಪುದೀನಾ ಚಟ್ನಿನಾರು ತೊಗೋಬೋದು, ಇಲ್ಲ ರೆಡ್ ಚಿಲ್ಲಿ ಸಾಸ್ ಆದರೂ ತೊಗೊಂಡು ನೀವು ಟೇಸ್ಟ್ ಮಾಡ್ಕೋಬೋದು. ಒಂದು ಹೆಂಗೆ ಅದೇ ರೀತಿಯಾಗಿ ತಿಂದು ಟೇಸ್ಟ್ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಇದರಲ್ಲಿ ತಿಂದು ಟೇಸ್ಟ್ ಹೇಳ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿರುತ್ತೆ ಮಾತ್ರ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಚ್ಕೊಂಬಿಟ್ಟು ನೋಡಿ ಇವಾಗ ಟೇಸ್ಟ್ ಯಾವ ರೀತಿ ಹೇಗಿದೆ ಅಂತ ಬಿಟ್ಟು ಹೇಳ್ತೀನಿ. ಯಮ್ಮಿ ವಾವ್. ನಿಜವಾಗ್ಲೂ ಫ್ರೆಂಡ್ಸ್, ಇದು ಸ್ವಲ್ಪ ಸ್ಪೈಸಿಯಾಗಿದೆಯಲ್ವಾ, ಸಖತ್ತು. ಬಾಯಲೆಲ್ಲ ಫುಲ್ಲು ಖಾರ ಫ್ಲೇವರು, ಬಾಯಲ್ಲಂಗೆ ನೀರು ಬರ್ತಾ ಇರುತ್ತೆ. ಇನ್ನೊಂದು ತಿನ್ನೋಣ ಒನ್ ಮೋರ್ ಅಂತ ಅನ್ನಿಸ್ತಾ ಇರುತ್ತೆ ತಿಂತಾ ಇದ್ರೆ. ಸಖತ್ತಾಗಿದೆ ಮಾತ್ರ ಫ್ರೆಂಡ್ಸ್. ರೆಡ್ ಚಿಲ್ಲಿ ಸಾಸ್ ಜೊತೆಗೇ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೀವೊಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳ್ಬೇಕು ನೀವು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಸಮ್ಮರ್ ಸಮೋಸ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.